Hi children, this is today we are going to learn lesson number 2, people with special needs. So special needs ಅಂದರೆ ಏನು? ಸ್ಪೆಷಲ್ ನೀಡ್ಸ್ ಅಂದರೆ ನಮಗೆಲ್ಲ ಇವಾಗ ಕಣ್ಣಿದೆ, ನಾವು ಎಲ್ಲನೂ ನೋಡ್ತೀವಿ, ನಮ್ಮ ಕೆಲಸ ನಾವೇ ಮಾಡ್ಕೋತೀವಿ. ಅದೇ ಕಣ್ಣು ಮತ್ತು ಕೈ ಕಾಲು ಎಲ್ಲದವ್ರು ಏನು ಮಾಡ್ತಾರೆ, ಬೇರೆದವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಸ್ಪೆಷಲ್ ನೀಡ್ಸ್. ನೀಡ್ಸ್ ಅಂದರೆ ನಮಗೆ ಬೇಕಾಗಿರೋಂಥದ್ದು. ಓಕೆ, ಸೊ ಹಿಯರ್ ಜಸ್ಮಿತ್ ಅಂತ ಒಬ್ಬ ಹುಡುಗ. ಸೊ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಗಾಟ್ ಟುಗೆದರ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಪ್ಲೇ ಇನ್ ದ ಪಾರ್ಕ್. ದೇ ಬ್ಲೈಂಡ್ ಫೋಲ್ಡೆಡ್ ಒನ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ದ ಅದರ್ ಸ್ಕ್ಯಾಟರ್ಡ್ ಅರೌಂಡ್ ಹಿಮ್. ಸೊ ಕಣ್ಣಿಗೆ ಪಟ್ಟೆ ಕಟ್ಬಿಟ್ಟು ನಾವು ಆಡ್ತೀವಲ್ವ ಹೈಡ್ ಆ್ಯಂಡ್ ಸೀಕ್ ಥರ. ಸೊ ಅದೇ ಥರ ಅವನು ಏನು ಮಾಡ್ದ, ಕಣ್ಣಿಗೆ ಪಟ್ಟೆ ಕಟ್ಬಿಟ್ಟು ಆಡ್ತಾಯಿದ್ರು. ಸೊ ದ ಬ್ಲೈಂಡ್ ಫೋಲ್ಡೆಡ್ ಚೈಲ್ಡ್ ಮೂಡ್ ಅಬೌಟ್ ಟ್ರೈಂಗ್ ಟು ಫೀಲ್ ವಿತ್ ಹಿಸ್ ಹ್ಯಾಂಡ್ಸ್. ಸೊ ಕೈಯಿಂದ ಹೀಗೆ ಸರ್ಚ್ ಮಾಡ್ತಾ ಹೋದಾಗ ಏನಾಯಿತು ಅಂದರೆ, ಹಿ ವಾಸ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಮೂವ್ ಅರೌಂಡ್ ಆ್ಯಸ್ ಹಿ ವಾಸ್ ಹಿಟ್ಟಿಂಗ್ ಅಗೇನ್ಸ್ಟ್ ದ ಟ್ರೀಸ್. ಅವನು ಕೈಯಿಂದ ಹಿಂಗೆ ಅಂದರೆ ಮುಟ್ಟಕ್ಕೆ ಹೋದಾಗ ಅವನು ಹೋಗಿ ಏನಕ್ಕೆ ಡ್ಯಾಶ್ ಹೊಡಿತಾ ಇದ್ದ ಅಂದರೆ ಟ್ರೀಸಿಗೆ. ಸೊ ಟ್ರಿಪ್ಪಿಂಗ್ ಓವರ್ ದ ಪ್ಲಾಂಟ್ಸ್ ಎವ್ರಿ ನೌ ಆ್ಯಂಡ್ ದೆನ್. ಹಿ ಥಾಟ್ ಹೌ ದ ವಿಜುವಲಿ ಇಂಪೇರ್ಡ್ ಪೀಪಲ್ ಮ್ಯಾನೇಜ್ ದೇರ್ ಎವ್ರಿ ಡೇ ಲೈಫ್. ಮೀನ್ಸ್ ಎವ್ರಿ ಡೇ ಕಣ್ಣಿರ್ಲಾರ್ದವರು ಹೇಗೆ ವರ್ತಿಸ್ತಾರೆ. ಬರೀ ಕಣ್ಣಿಗೆ ಪಟ್ಟೆ ಕಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೋದರೆ ಅವನು ಪದೇ ಪದೇ ಹೋಗ್ಬಿಟ್ಟು ಗಿಡಕ್ಕೆ ಡ್ಯಾಶ್ ಹೊಡಿತಾ ಇದ್ದ. ಅದೇ ಥರ ಇಲ್ಲಿ ಕಣ್ಣಿಲ್ದವರು ಎಷ್ಟು ಸಫರ್ ಆಗ್ತಾರೆ, ಕಣ್ಣು ಕಿವಿ ಮತ್ತು ಬಾಯಿ ಇಲ್ದವರು ಎಷ್ಟೊಂದು ಸಫರ್ ಆಗ್ತಾರಲ್ವಾ ಅಂತ ನಾವು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಎವ್ರಿ ಡೇ ಲೈಫ್, ಲೆಟ್ ಅಸ್ ಸಿ. ಓಕೆ, ಸೊ ಎ ಪರ್ಸನ್ ವಿತ್ ಹೆಲ್ದಿ ಬಾಡಿ ಆ್ಯಂಡ್ ಬಾಡಿ ಪಾರ್ಟ್ಸ್, he is able to do all the jobs. Here a person who is having healthy body and he is able to do all the daily jobs very comfortably. Okay, but there are many people who are around us and some are the other, they will be having physical disability. Physical disability ಅಂದರೆ ಕಾಲು ಇರಲ್ಲ, ಕೈ ಇರಲ್ಲ ಅಂಥವ್ರಿಗೆಲ್ಲ physical disability ಅಂತ ಹೇಳ್ತೀವಿ. So by birth only it may be not there, or by accident it will not be there. So those people we call them as people with special needs or differently abled people. Okay, so people with special needs, these people they need some extra attention, means extra care, and we should be always caring about those peoples. We should not tease for them. Okay, and then they can lead the comfortable life and they can manage their everyday activities. And moral support is very necessary for these peoples. Okay, next, taking care of special people. How we are going to take care for these special people? Taking care for the special people. So we look after every day for those, and we have to always talk with them in a very soft manner, and you should not tease for them, making fun for them. Suppose you make the fun, they will take it seriously. Okay, so you should not make that. And including them in every birthday parties and picnics, whenever you go for enjoyment. Okay, motivating them every day, you have to motivate them. Okay, in a positive attitude. ಅಂದರೆ ಏನಾದರೂ ಮಾಡ್ತಾ ಇದ್ರೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಬಾರ್ದು, ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ ಆ ಥರ ಹೇಳಿದರೆ ಅವರು ಮಾಡ್ತಾ ಮುಂದಕ್ಕೆ ಬರೀತಾರೆ. ಹೆಲ್ಪಿಂಗ್ ದ ವಿಜುವಲಿ ಇಂಪೇರ್ಡ್ ಬೈ ರೀಡಿಂಗ್ ಔಟ್ ಬುಕ್ಸ್, ಕಾಮಿಕ್ಸ್, ನ್ಯೂಸ್ ಪೇಪರ್ಸ್. ಸೊ ವಿಜುವಲಿ ಇಂಪೇರ್ಡ್ ಅಂದರೆ ಕಣ್ಣು ಕಾಣಲಾರ್ದವರು, ಅವರಿಗೆ ಯಾವ ಥರ ಹೆಲ್ಪ್ ಮಾಡಬೇಕಂದ್ರೆ ನಾವು ಓದ್ಬಿಟ್ಟು ಹೇಳಬೇಕು. ಬುಕ್ಸು, ಕಾಮಿಕ್ಸ್ ಅಂದರೆ ಸ್ಟೋರಿ ಬುಕ್ಸು, ನ್ಯೂಸ್ ಪೇಪರ್ಸು ಈ ಥರ. ಸೊ ದೇ ಕ್ಯಾನ್ ಆಲ್ಸೋ ಯೂಸ್ ದ ಸೈನ್ ಲ್ಯಾಂಗ್ವೇಜ್. ಅವ್ರಿಗೆ ಒಂದು ಸೈನ್ ಲ್ಯಾಂಗ್ವೇಜ್ ಇರುತ್ತೆ, ಕಣ್ಣು ಕಾಣಲಾರ್ದವ್ರಿಗೆ, ಕಿವಿ ಕೇಳಲಾರ್ದವ್ರಿಗೆ. ಸೊ ಫಾರ್ ದೆಮ್ ವಿ ಕಾಲ್ ಇಟ್ ಆಸ್ ಡೆಫ್ ಆ್ಯಂಡ್ ಡಮ್. ಓಕೆ, ಸೊ ದೇ ಶುಡ್ ನಾಟ್ ಬಿ ಟ್ರೀಟೆಡ್ ಡಿಫ್ರೆಂಟ್ಲಿ. ಅವ್ರನ್ನ ಸಪ್ರೇಟಾಗಿ ಟ್ರೀಟ್ ಮಾಡಬಾರ್ದು, ಎಲ್ಲ ಮಕ್ಕಳ ಥರನೇ ಅವ್ರನ್ನೂ ಕೂಡ ಟ್ರೀಟ್ ಮಾಡಬೇಕು. ನೆಕ್ಸ್ಟ್, ವಿಜುವಲಿ ಇಂಪೇರ್ಮೆಂಟ್. ವಿಜುವಲ್ impairment. Here visual means eyes, impairment means how these people visually impaired ಅಂದರೆ ಅವರು ಯಾವ ಥರ ನೋಡ್ಬೋದು ಅಥವಾ
ಯಾವ ಥರ ಓದ್ಬೋದು, ಯಾವ ಥರ ಡೈಲಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ನೋಡೋಣ. ಸೊ ದ ಪೀಪಲ್ ಹೂ ಕೆನಾಟ್ ಸಿ ಎಟ್ ಆಲ್ ಆರ್ ಕಾಲ್ಡ್ ವಿಜುವಲಿ ಇಂಪೇರ್ಡ್ ಪೀಪಲ್. ಯಾರಿಗೆ ಕಣ್ಣು ಕಾಣಿಸೋದೇ ಇಲ್ಲ ಅವ್ರಿಗೆ ವಿಜುವಲಿ ಇಂಪೇರ್ಡ್ ಪೀಪಲ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಇನ್ ವಾಕಿಂಗ್, ಮೂವಿಂಗ್ about and working. They cannot read and write. To overcome means from this problem they have to come out. What they have to do? There is one solution for that, that is Louis Braille script. Louis Braille ಅನ್ನೋನು ಸೈಂಟಿಸ್ಟ್ ಏನು ಮಾಡ್ದ, ಒಂದು ಸ್ಕ್ರಿಪ್ಟ್ನ ಕಂಡುಹಿಡಿದ. ಸ್ಕ್ರಿಪ್ಟ್ ಅಂದರೆ ಅದು ಒಂದು ಬರಹ. ಅವರು ದೇ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ವಿತ್ ದಟ್. Okay, so who is that scientist? Scientist name is Louis Braille, and that script name is Braille script. Braille script another adu script name. So what he done means he will keep the dots like this. Suppose they want to read A, so like this it will be. Paper ಮೇಲೆ ಕಂಪಸ್ ಇರುತ್ತಲ್ವ ಅಥವಾ ಪೆನ್ಸಿಲ್ ಇರುತ್ತಲ್ವ ಶಾರ್ಪ್ ಆಗಿರೋದು, ಅದರಿಂದ ನಾವು ಡಾಟ್ಸ್ ಹಾಕಿದರೆ ಹೇಗೆ ಬರುತ್ತೆ ಅದು ಪೇಪರ್ ಮೇಲೆ, ಪೇಪರ್ ಹಿಂದ್ಗಡೆಗೆ ನಾವು ಅದನ್ನು ಮುಟ್ಬಿಟ್ಟು ಫೀಲ್ ಮಾಡ್ಕೋಬೋದಲ್ವಾ, ಅದು ಯಾವ ಲೆಟರ್ ಅಂತ. ಅದೇ ಥರ ಇಲ್ಲಿ ಅವನು ಡಾಟ್ಸ್ ಹಾಕಿಬಿಟ್ಟು ಅದನ್ನು ಆ ಆಲ್ಫಾಬೆಟ್ ಮುಟ್ಟಿ ಅವನು ಫೀಲ್ ಮಾಡಿಕೊಂಡು ಅದು ಯಾವ ಲೆಟರ್ ಇದೆ ಅಂತ ಹೇಳ್ತಾ ಇದ್ದ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಿಜುವಲ್ ಇಂಪೇರ್ಮೆಂಟ್. Speech and hearing impairment means people who cannot speak and hear at all. They find it very difficult to communicate with others. Such people, what they are going to use the sign language to express themselves means here special training is given for such people to learn the language. They can also tell their feelings with the lip movements. Okay, and also partially ಹಿಯರಿಂಗ್ ಇಂಪೇರ್ಡ್ ಪೀಪಲ್ ದೇ ವಿಲ್ ಯೂಸ್ ದ ಹಿಯರಿಂಗ್ ಏಡ್ಸ್. ಮಷಿನ್ಸ್ ಬರುತ್ತೆ ಕಿವಿಯಲ್ಲಿ ಇಟ್ಕೊಳ್ಳೋದು, ಅದನ್ನು ಯೂಸ್ ಮಾಡ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಿ ಹ್ಯಾವ್ ಲರ್ನ್ ವಿಜುವಲ್ ಇಂಪೇರ್ಮೆಂಟ್ ಆಸ್ ವೆಲ್ ಆಸ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇಂಪೇರ್ಮೆಂಟ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ I will show you about the activities here, and next we are moving to the old people. Here the Raghu always looked forward to spend time with his grandparents. He read the books to them, held their hands and took them for a walk in the evening. He also played the games with them. They also told Raghu stories from the past. Raghu annavaru ಏನು ಮಾಡ್ತಾ ಇದ್ರು ಅಂದರೆ he will always spend with his time with the grandparents. ಮನೆಯಲ್ಲಿ ಯಾರಾದರೂ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರೆ ನೀವು ಅವ್ರ ಹತ್ರನೇ ಇರ್ತೀರಲ್ವಾ, ಸೊ ಅದೇ ಥರ ಇಲ್ಲಿ ರಘು ಕೂಡ. So what he will do means he used to do every day reading the books and writing and showing for the grandparents. Okay, and he used to take the walk in the evening, and he also played the games with them. They also told means the grandparents will tell the stories for the Raghu about past. In the old age people, they need very much support of others. Okay, they used to do their work and they grow weak and they will lose energy. We need to attend them carefully and have some patience. We should take care of the soft diets, means they can't take the hard one because their teeth and all, it will become what? It will fall sometimes, or they can't chew the food. So we have to give the soft food and timely medication. Medication means medicines you have to give for time to time. We can hold their hand to climb the stairs or to cross the road. We have to spend the time and must not feel the and must not feel them alone. Okay, so do you have grandparents at home? If you are having care them properly, okay, what I have given the suggestions. How do you help them? By caring and giving the food time to time and taking the walk every day in the evening, like that you do for them. Some old people do not have family, okay, backup to take care of their needs. Such people, what we call it as means such people, they are going to live in the old age homes. These old age people, they cannot be taken help by the others.
Okay, they will not be having backup of their family. So they are going to stay in the old age homes. Here, old age day we are going to celebrate on 1st October. Okay. So next is orphans. Next topic is orphans. Orphans and the children who do not have parents, we call them as orphans. They are taken care in the orphanage. Orphanage ಅಂತ ಹೇಳ್ತೀವಿ, ಆಶ್ರಮಗಳು ಅಂತ ಏನು ಹೇಳ್ತೀವಲ್ವಾ ಅಲ್ಲಿ. These people they will look after the requirements and bringing them up. ಅವ್ರು ಏನು ಮಾಡ್ತಾರೆ ಅಂದರೆ ಆರ್ಫನೇಜ್ ಪೀಪಲ್ಲು ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಮತ್ತು they will take care about them. So some children are even adopted from orphanages. ಆ ಆರ್ಫನೇಜ್ ಇಂದ್ರೂ ಕೂಡ ಏನು ಮಾಡ್ತಾರೆ, ಮಕ್ಕಳನ್ನ ದತ್ತು ತಗೋತಾರೆ. And these people are brought up in a family with other members. We can also help them by donating the food, clothes and toys. We can also spend time with them. Okay, I think you have understood, children. Read the lessons. Thank you.